ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಮಾಡೋದಂತ ನೋಡೋಣ. ಈ ರೆಸಿಪಿ ಹೆಸರು ಬಂದು ಚಿಕನ್ ಶಾಮಿ ಕಬಾಬ್ ಅಂತ. ತುಂಬಾ ಚೆನ್ನಾಗಿರುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಕಬಾಬ್ ರೆಸಿಪಿ. ಇದು ಲಕ್ನೋ ಸ್ಪೆಷಲು. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಶಾಮಿ ಕಬಾಬ್ ಹೆಂಗೆ ಮಾಡೋದಂತ ನೋಡೋಣ. ನಾನು ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ನಾನು ನೆನೆಸಿರುವಂಥ ಒಂದು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ಒಂದು 2 ಗಂಟೆ ನೆನೆಸ್ಕೊಳ್ಬೇಕು. ಆಮೇಲೆ ಇದನ್ನು ನಾನು ವಾಶ್ ಮಾಡ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಆಮೇಲೆ ಜಾವಿತ್ರಿ ಹೂವನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 3 ಗ್ರೀನ್ ಚಿಲ್ಲಿ, ಆಮೇಲೆ 1 ಟೊಮೆಟೊನ 2 ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಟೊಮೆಟೊ ಬೇಕಂದರೆ ಆಪ್ಷನಲ್ಲು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು. ಆಮೇಲೆ 2 ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ನಾನಿವಾಗ ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಅರಶಿನ, ಆಮೇಲೆ 2 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನು ಜೀರಾ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, 1 ಸ್ಪೂನು ಗರಂ ಮಸಾಲ ಹಾಕ್ಕೋಬೇಕು. ಆಮೇಲೆ 1 ಕಪ್ಪಷ್ಟು ನಾವು ನೀರನ್ನ ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. 600 ಗ್ರಾಮ್ ಚಿಕನು, ಬೋನ್ ಇರೋದು ಆಗುತ್ತೆ, ಬೋನ್ ಇಲ್ದಿರೋದು ಬೋನ್ಲೆಸ್ ಆದರೂ ಆಗುತ್ತೆ, ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಕಸೂರಿ ಮೆಥಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ನೀವೇನು ಮಾಡಬೇಕು, ಒಂದು 3 ವಿಷಲ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಕುಕ್ಕರ್ನ ಇಟ್ಟು 3 ವಿಷಲ್ ಮಾಡ್ಕೊಂಡು ಬರ್ತೀನಿ. ಇವಾಗ 3 ವಿಷಲ್ ಆಯಿತು. ಇವಾಗ ನಾನು ದಮ್ಮೆಲ್ಲ ಹೋದ ನಂತರ ಇದನ್ನು ನಾನು ಇವಾಗ ಮುಚ್ಚಳ ತೆಗೆದು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರಿದ್ದು. ಆಮೇಲೆ ಅದರಲ್ಲಿರುವ ನಾವು 2 ಪೀಸ್ ಮಾಡ್ಕೊಂಡು ಹಾಕಿದ್ವಿ ಅಲ್ವಾ ಟೊಮೆಟೊ, ಅದನ್ನು ನಾನಿವಾಗ ತೆಗೆದು ಇದರ ಮೇಲ್ಗಡೆ ಸಿಪ್ಪೆ ಬರುತ್ತೆ ಅದನ್ನು ತೆಗಿತಾ ಇದ್ದೀನಿ. ಸಿಪ್ಪೆ ರಿಮೂವ್ ಮಾಡಬೇಕು ನೋಡಿ. ಇವಾಗ 2 ಪೀಸ್ದ ನಾನು ಸಿಪ್ಪೆನ ತೆಗೆದು ಇವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ ಟೊಮೆಟೊದು ಪಲ್ಪ್ ಇದೆಯಲ್ಲ ಅದನ್ನು ನಾನು ಮತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ ನಾವು ಬೇಯಿಸಿರುವಂಥ ಚಿಕನ್ ಇದೆಯಲ್ವ, ಆ ಚಿಕನ್ನೆಲ್ಲ ತೆಗಿಬೇಕು ನೋಡಿ. ಈ ಥರ ನಾನು ಚಿಕನ್ನೆಲ್ಲ ತೆಗಿತಾ ಇದ್ದೀನಿ. 1 ಪೀಸು ಇರಬಾರ್ದು. ಎಲ್ಲ ಚಿಕನ್ನ ನೀವು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೋಡಿ. ಇವಾಗೆಲ್ಲ ನಾನು ಚಿಕನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಶ್ರೆಡ್ ಮಾಡ್ಕೋತೀನಿ. ಅದ್ರ ಮಧ್ಯೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾವು ಬೇಯಿಸಿರುವಂಥ ಕಡಲೆಬೇಳೆ ಇದೆಯಲ್ವ ಅದನ್ನು ನಾನಿವಾಗ ಚೆನ್ನಾಗಿ ಕುದಿ ಬರೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪನೂ ನೀರು ಇಳ್ದಂಗೆ ಇದನ್ನು ಫುಲ್ಲು ಡ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಕುದಿಯಾಗಿ ಫುಲ್ಲು ಡ್ರೈ ಆಗ್ತಾ ಬಂತು. ಒಂದು ಸ್ವಲ್ಪನೂ ನೀರು ಇರಬಾರ್ದು. ನೀರಿದ್ದರೆ ಕಬಾಬ್ ಚೆನ್ನಾಗಿ ಬರಲ್ಲ. ಫುಲ್ಲು ಡ್ರೈ ಆಗುವವರೆಗೂ ಇದನ್ನು ನೀವೇನು ಮಾಡಬೇಕು, ಬೇಯಿಸ್ಕೋಬೇಕು. ಇವಾಗ ಫುಲ್ಲು ಡ್ರೈ ಆಯಿತು. ಆಮೇಲೆ ಇದು ತಣ್ಣಗಾದ ನಂತರ ನೋಡಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಅದು ತಣ್ಣಗಾಗಬೇಕು, ಒಂದು ಸ್ವಲ್ಪ ತಣ್ಣಗಾದರೆ ಸಾಕು, ಒಂದು 10 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೈನ್ ಆಗಿರುವಂಥ ಒಂದು ಸ್ಮೂತ್ ಆಗಿರುವಂಥ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಫೈನ್ ಪೇಸ್ಟ್ ಆದರೆ ಇಷ್ಟಪಡಲ್ಲ. ಅದನ್ನು ಅಂಥವ್ರು ಏನು ಮಾಡಬೇಕು, ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ. ಬಟ್ ಇದರಲ್ಲಿ ಕಡಲೆಬೇಳೆ ಒಂದು ಸ್ವಲ್ಪನೂ ಸಿಗಬಾರ್ದು, ಆ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಾವು ತಗೊಂಡಿರುವಂಥ ಚಿಕನ್ ಇದೆಯಲ್ವ, ಆ ಚಿಕನ್ನ ನೀವು ಶ್ರೆಡ್ ಮಾಡ್ಕೋಬೇಕು, ಕೈಯಲ್ಲಿ ಎಲ್ಲ ಬಿಡಿಸ್ಕೋಬೇಕು. ಅದನ್ನು ಹಾಕ್ಕೋಬೇಕು. 1 ಸ್ಪೂನು ಇದಕ್ಕೆ ಚಾಟ್ ಮಸಾಲ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಂದರೆ ಒಂದು ಸ್ವಲ್ಪ ಆಪ್ಷನಲ್ಲು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚಾಪ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿಕೊಂಡು ಈರುಳ್ಳಿನ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು 2 ಮೊಟ್ಟೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀವೇನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಕಡಲೆಬೇಳೆ ನಾವು ಗ್ರೈಂಡ್ ಮಾಡಿರುವಂಥ ಕಡಲೆಬೇಳೆನೂ ಆಮೇಲೆ ಚಿಕನು ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾಗ ಈ ಥರ ಹಿಟ್ಟು ಥರ ಆಗಬೇಕು, ಗಟ್ಟಿಯಾಗಿರುವಂಥ ಒಂದು ಹಿಟ್ಟು ರೆಡಿ ಆಗಬೇಕು. ಗಟ್ಟಿಯಾಗಿರಬೇಕು. ನೀವು ಮಾಡಿರುವಂಥ ಮಿಕ್ಸ್ಚರು ಒಂದು ಸ್ವಲ್ಪ ಲೂಸ್ ಥರ ಕಂಡ್ರೆ, ನೀರು ಥರ ಕಂಡ್ರೆ ಅದು ಚೆನ್ನಾಗಿ ಬರಲ್ಲ ಕಬಾಬು. ನೀವೇನು ಮಾಡಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಥರ ಆಗಿದ್ದರೆ ಬೇಕಂದರೆ ಇದಕ್ಕೆ ಬ್ರೆಡ್ ಕ್ರಮ್ಸು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಇದನ್ನು ಸಣ್ಣ ಪೋರ್ಷನ್ ತಗೊಂಡು, ಅಂದರೆ ಒಂದು ಲಿಂಬೆಗಿಂತ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆ ತಗೊಂಡು ಅದನ್ನು ನೀವು ರೌಂಡ್ ಶೇಪ್ಗೆ ಮಾಡ್ಕೋಬೇಕು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಕಟ್ಲೆಟ್ ಶೇಪ್ಗೆ, ಆ ಶೇಪ್ಗೆ ಮಾಡಿಕೊಂಡು ನೀವು ಇದನ್ನು 1 ತಿಂಗಳೆಲ್ಲ ಫ್ರಿಸರು ಮಾಡ್ಕೋಬೋದು. ಇವಾಗ ನಾನು ಇದನ್ನು ಹೆಂಗೆ ಫ್ರೈ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು ಒಂದು ಬೌಲ್ ತಗೊಂಡು ಇದಕ್ಕೆ ನಾನಿವಾಗ 2 ಮೊಟ್ಟೆನ ಓಪನ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. 2 ಮೊಟ್ಟೆ ತೊಗೋಬೇಕು. ನಿಮಗೆ 1 ಮೊಟ್ಟೆ ಸಾಕು ಅಂದರೆ 1 ಮೊಟ್ಟೆನೂ ಸಾಕು. 2 ಮೊಟ್ಟೆ ನಾನು ತಗೊಂಡು ಆಮೇಲೆ 1 ಪಿಂಚು ಸಾಲ್ಟು, ಆಮೇಲೆ 1 ಪಿಂಚಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಮತ್ತು ರೆಡ್ ಚಿಲ್ಲಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಆಮೇಲೆ ನಾನು ಆವಾಗಲೇ ಮಾಡಿರುವಂಥ ಕಬಾಬ್ ಇದೆಯಲ್ಲ ಅದನ್ನು ನಾನಿವಾಗ ತಗೋತಾ ಇದ್ದೀನಿ. ತಗೊಂಡು ಅದರೊಳಗಡೆ ಡಿಪ್ ಮಾಡ್ಕೋಬೇಕು, ಎಗ್ ಒಳಗಡೆ ಡಿಪ್ ಮಾಡಿಕೊಂಡು ಇದನ್ನು ನೀವೇನು ಮಾಡಬೇಕು ಅಂದರೆ ಶಾಲೋ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಒಂದು ಫ್ರೈ ಪ್ಯಾನ್ ತಗೊಂಡು ಗ್ಯಾಸಲ್ಲಿ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಅದಕ್ಕೆ ಆಯಿಲ್ ಹಾಕ್ಕೊಂಡು ಇವಾಗ ನಾನು ಇದನ್ನು ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಎಗ್ಗನ್ನ ನೀವು ಹಾಕದೆ ಹಂಗೇನು ಶಾಲೋ ಫ್ರೈ ಮಾಡ್ಕೋಬೋದು. ಇವಾಗ ನಾನು ಇದು ಎಗ್ ಡಿಪ್ ಮಾಡಿಕೊಂಡು ಇವಾಗ ಫ್ರೈ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ನೀವು ಬರೀ ಹಂಗೇ ಫ್ರೈ ಮಾಡೋದು ಹೆಂಗು ಅಂತ ನಾನು ತೋರಿಸ್ತೀನಿ. ಇವಾಗ ಒಂದು 2 ನಿಮಿಷ ಬಿಟ್ಟ ನಂತರ ಇದನ್ನು ಏನು ಮಾಡಬೇಕು, ಮಗ್ಚಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. 2 ಸೈಡು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಾತ್ರ ಹೀಟ್ ಏನು ಮಾಡಬೇಕು, ಇದನ್ನು ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಳಗಡೆ ಎಲ್ಲ ನಾವು ಮೊಟ್ಟೆ ಹಾಕಿರ್ತೀವಲ್ಲ, ಆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಆಯಿತು, 2 ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬಂತು, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇವಾಗ ನೋಡಿ ಬರೀ ಹಂಗೇ ನಾನು ಡಿಪ್ ಮಾಡೋದೆ, ಎಗ್ಗಿಗೆ ಡಿಪ್ ಮಾಡೋದೇ ಹೆಂಗೆ ಫ್ರೈ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ಥರ ನಾವು ಕಟ್ಲೆಟ್ ಎಲ್ಲ ಫ್ರೈ ಮಾಡ್ತೀವಲ್ಲ, ಸೇಮ್ ಅದೇ ಥರ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದು ಎಗ್ಗು ಡಿಪ್ ಮಾಡಿರೋದು, ಇದು ಎಗ್ ಡಿಪ್ ಮಾಡೋದೇ ಇರೋದು, ತವದಲ್ಲಿರೋದು. ಇದನ್ನು ನಾನಿವಾಗ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈ ರೆಸಿಪಿ ಜಾಸ್ತಿಯಾಗಿ ಲಕ್ನೋವಲ್ಲೆಲ್ಲ ಮಾಡೋದು, ಫೇಮಸ್ ಆಗಿರೋದು ಲಕ್ನೋ ರೆಸಿಪಿ ಅಂತಲೇ ಇದು ಫೇಮಸ್ ಆಗಿರುವಂಥ ರೆಸಿಪಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನೀವು ಮನೇಲಿ ಇದನ್ನು ರೆಡಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಜಾಸ್ತಿಯಾಗಿ ಎಲ್ಲ ರಂಜಾನ್ ದಿವಸದಲ್ಲಿ ಜಾಸ್ತಿಯಾಗಿ ಇದನ್ನು ಮಾಡ್ತಾರೆ. ಆಮೇಲೆ ಈ ಟೈಮಲ್ಲೆಲ್ಲ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೋತೀವಿ, ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮಲ್ಲೆಲ್ಲ ಮಾಡಿಕೊಂಡ್ರೆ. ನಿಮ್ಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋದಲ್ಲಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕೆ ಅಂತೂ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.